ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಒಕ್ಕೂಟದಲ್ಲಿ ಇದೀಗ ಭಿನ್ನಮತ ತಾರಕಕ್ಕೇರಿದೆ. ಒಂದು ಕಡೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ನಡುವೆ ಯಾವುದೂ ಕೂಡ ಸರಿಯಾಗಿಲ್ಲ. ಈಗಾಗಲೇ ದೇವೇಂದ್ರ ಫಡ್ನವೀಸ್ ನಮ್ಮ ಒಂದು ಮಾತಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ, ನಮ್ಮ ಯಾವ ಒಂದು ನಿರ್ಧಾರಕ್ಕೂ ಕೂಡ ಅವರು ಒಪ್ಪಿಗೆಯನ್ನು ಸೂಚಿಸ್ತಿಲ್ಲ ಅನ್ನುವ ಕಂಪ್ಲೇಂಟನ್ನು 3-4 ಬಾರಿ ದೆಹಲಿಯ ಪ್ರವಾಸವನ್ನು ಮಾಡೋದ್ರ ಮೂಲಕ ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಏಕನಾಥ್ ಶಿಂದೆ ಈಗಾಗಲೇ ತಾವು ಸರ್ಕಾರದಿಂದ ಹೊರಗಿರ್ತೀವಿ ಅನ್ನುವ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವ ಸುದ್ದಿಗಳು ಪ್ರಸಾರ ಆಗಿದ್ವು. ಇದೀಗ ಏಕನಾಥ್ ಶಿಂದೆ ಅವರಿಗೆ ಬಹುದೊಡ್ಡ ಶಾಕ್ ಎದುರಾಗಿದೆ ಅನ್ನುವ ಮಾಹಿತಿಯನ್ನು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಪ್ರಮುಖ ನಾಯಕನಾಗಿರ್ತಕ್ಕಂಥ ಉದ್ಧವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಅವರು ಒಂದು ಬಾಂಬನ್ನು ಸಿಡಿಸೋದ್ರ ಮೂಲಕ ಇದೀಗ ಏಕನಾಥ್ ಶಿಂದೆ ಅವರ ನೇತೃತ್ವದ ಶಿವಸೇನೆ ಇಬ್ಬಾಗ ಆಗ್ತಕ್ಕಂಥ ಸಾಧ್ಯತೆಗಳ ಒಂದು ಚಿತ್ರವನ್ನು ನಮ್ಮ ಕಣ್ಮುಂದಿಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ಬೆಳವಣಿಗೆ ಏನು, ಯಾವ ಕಾರಣಕ್ಕೆ ಇದೀಗ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಇಬ್ಬಾಗ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 2022ರ ಜೂನ್ ವೇಳೆಗೆ ಶಿವಸೇನೆಯ 40 ಶಾಸಕರ ಒಂದು ತಂಡವನ್ನು ಕರ್ಕೊಂಡು ಬಿ ಜೆ ಪಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ದಂಥ ಏಕನಾಥ್ ಶಿಂದೆ ಅದಾದ ನಂತರ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಮಹಾಯುತಿ ಒಕ್ಕೂಟ ಬೃಹತ್ ಒಂದು ಏನು ಬೆಂಬಲವನ್ನು ಗಳಿಸೋದ್ರ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದ ಕಾರಣಕ್ಕೆ ಈ ಬಾರಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾದಂಥ ದಿನದಿಂದನೂ ಕೂಡ ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರ ನಡುವೆ ಮುಸುಕಿನ ಗುದ್ದಾಟ ನಡೀತಾನೆ ಬರ್ತಾ ಇದೆ. ಏಕನಾಥ್ ಶಿಂದೆ ಅವರ ಯಾವೊಂದು ನಿರ್ಧಾರಕ್ಕೂ ಕೂಡ ದೇವೇಂದ್ರ ಫಡ್ನವೀಸ್ ಬೆಂಬಲವನ್ನು ಕೊಡ್ತಾ ಇಲ್ಲ. ಅವರು ತಮ್ಮದೇ ಆದಂಥ ಒಂದು ದಾರಿಯಲ್ಲಿ ನಡೀತಿದ್ದಾರೆ ಅನ್ನೋ ಕಾರಣಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಹತ್ತಿರ ದೇವೇಂದ್ರ ಫಡ್ನವೀಸ್ ಅವರ ವಿರುದ್ಧ ಈ ಏಕನಾಥ್ ಶಿಂದೆ ಸಾಕಷ್ಟು ಬಾರಿ ತಮ್ಮ ದೂರನ್ನು ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯನ್ನು ಈ ಮಹಾಯುತಿ ಒಕ್ಕೂಟಕ್ಕೆ ಸೆಳಿತಕ್ಕಂಥ ಪ್ರಯತ್ನವನ್ನು ಕೂಡ ದೇವೇಂದ್ರ ಫಡ್ನವೀಸ್ ಮಾಡ್ತಾ ಇದ್ದಾರೆ. ಇದು ನನಗೆ ಸರಿ ಬರ್ತಾ ಇಲ್ಲ ಅನ್ನುವ ಬಹುದೊಡ್ಡ ಕಂಪ್ಲೇಂಟನ್ನು ಕೂಡ ಏಕನಾಥ್ ಶಿಂದೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರೊಂದಿಗೆ ಮಾಡಿದರು. ಉದ್ಧವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಮತ್ತು ದೇವೇಂದ್ರ ಫಡ್ನವೀಸ್ನವರ ನಡುವೆ ಅತ್ಯಂತ ಉತ್ತಮ ಸಂಬಂಧ ಇದೆ. ಪದೇ ಪದೇ ಆ ಇಬ್ಬರು ನಾಯಕರು ಕೂಡ ಭೇಟಿಯಾಗ್ತಾರೆ. ಇನ್ನೇನು ಉದ್ಧವ್ ಠಾಕ್ರೆಯ ಬಣ ಮಹಾಯುತಿ ಒಕ್ಕೂಟಕ್ಕೂ ಕೂಡ ಬೆಂಬಲವನ್ನು ಕೊಡುತ್ತೆ ಅನ್ನುವ ಮಾಹಿತಿಗಳು ಮಹಾರಾಷ್ಟ್ರದಿಂದ ಹೊರಗೆ ಬರ್ತಾ ಇದ್ವು. ಈ ನಡುವೆ ಏಕನಾಥ್ ಶಿಂದೆ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರೊಂದಿಗೆ ಸಮಾಲೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಹಾಯುತಿ ಒಕ್ಕೂಟದೊಂದಿಗೆ ಇರ್ತೀವಿ, ಆದರೆ ಸರ್ಕಾರದ ಭಾಗವಾಗಿರೋದಿಲ್ಲ, ನಾವು ಪ್ರತ್ಯೇಕವಾಗಿ ನಿಮ್ಮನ್ನು ಬಾಹ್ಯ ಬೆಂಬಲವನ್ನು ಕೊಡ್ತೀವಿ ಅನ್ನುವ ಬೆದರಿಕೆಯನ್ನು ಕೂಡ ಹಾಕಿದರು. ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ದೇವೇಂದ್ರ ಫಡ್ನವೀಸ್ ಅವರನ್ನು ಕರೆದು ಸಾಕಷ್ಟು ಬುದ್ಧಿವಾದವನ್ನು ಹೇಳಿ ಏಕನಾಥ್ ಶಿಂದೆ ಅವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವ ನಿರ್ದೇಶವನ್ನು ಕೊಟ್ಟ ನಂತರವೂ ಕೂಡ ದೇವೇಂದ್ರ ಫಡ್ನವೀಸ್ ಅವರ ಒಂದು ಮನಸ್ಥಿತಿ ಬದಲಾಗಿಲ್ಲ. ಇವತ್ತಿಗೂ ದೇವೇಂದ್ರ ಫಡ್ನವೀಸ್ ಆದಿತ್ಯ ಠಾಕ್ರೆ ಅವರೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಏಕನಾಥ್ ಶಿಂದೆ ಅವರಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ನಡುವೆ ಮಹಾಯುತಿ ಒಕ್ಕೂಟದಿಂದ ಶಿವಸೇನೆಯ ಏಕನಾಥ್ ಶಿಂದೆ ಬಣ ಹೊರಗೆ ಬರುತ್ತೆ ಅನ್ನುವ ಮಾಹಿತಿಗಳು ಬರ್ತಾ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿಯೇ ಏಕನಾಥ್ ಶಿಂದೆಗೆ ಬಹುದೊಡ್ಡ ಶಾಕ್ ಎದುರಾಗಬಹುದಾದಂಥ ಒಂದು ವಿಚಾರವನ್ನು ಉದ್ಧವ್ ಠಾಕ್ರೆ ಬಣದ ಆದಿತ್ಯ ಠಾಕ್ರೆ ಅವರು ಹಂಚಿಕೊಳ್ಳೋದ್ರ ಮೂಲಕ ಏಕನಾಥ್ ಶಿಂದೆ ನಿಜಕ್ಕೂ ಕೂಡ ಅತಂತ್ರರಾಗ್ತಾರೆ ಅನ್ನುವ ಒಂದು ಪ್ರಶ್ನೆಗಳನ್ನು ಹುಟ್ಟಾಕಿದ್ದಾರೆ. ಇತ್ತೀಚೆಗೆ ಆ ವಿಧಾನಸಭೆಯ ಸಂದರ್ಭದಲ್ಲಿ ಮಾತನಾಡಿದಂಥ ಆದಿತ್ಯ ಠಾಕ್ರೆ ಈ ಏಕನಾಥ್ ಶಿಂದೆ ಬಣದ ಸುಮಾರು 22 ಶಾಸಕರು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ದೇವೇಂದ್ರ ಫಡ್ನವೀಸ್ ಆಗ್ತಕ್ಕಂಥ ತಾಳಕ್ಕೆ ತಕ್ಕಾಗೆ ಆ 22 ಶಾಸಕರು ಕೂಡ ಕುಣಿತಾ ಇದ್ದಾರೆ. ಶೀಘ್ರದಲ್ಲಿಯೇ ಏಕನಾಥ್ ಶಿಂದೆ ಬಣದ 22 ಶಾಸಕರು ಬಿ ಜೆ ಪಿಯನ್ನು ಸೇರ್ಪಡೆ ಮಾಡೋದ್ರ ಮೂಲಕ ಏಕನಾಥ್ ಶಿಂದೆ ಅವರ ನೇತೃತ್ವದ ಒಂದು ಶಿವಸೇನೆ ಈಗ ಇಬ್ಬಾಗ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅನ್ನುವ ಒಂದು ಮಾತನ್ನು ಆದಿತ್ಯ ಠಾಕ್ರೆ ಅವರು ಹೇಳೋದ್ರ ಮೂಲಕ ಏಕನಾಥ್ ಶಿಂದೆ ಅವರಿಗೆ ಬಹುದೊಡ್ಡ ಒಂದು ಶಾಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮಹಾರಾಷ್ಟ್ರದ ಕೈಗಾರಿಕಾ ಸಚಿವ ಏಕನಾಥ್ ಶಿಂದೆಯ ಒಂದು ಕಾಲದ ಪರಮಾಪ್ತನಾಗಿರ್ತಕ್ಕಂಥ ಉದಯ್ ಸಾಮಂತ್ ಅವರ ಹಾಗೂ ಏಕನಾಥ್ ಶಿಂದೆ ಅವರ ನಡುವೆ ಏನೋ ಒಂದು ರೀತಿಯ ಮುಸುಕಿನ ಗುದ್ದಾಟ ನಡೀತಾ ಇದೆ. ಈ ಒಂದು ಗುದ್ದಾಟದ ಕಾರಣಕ್ಕೆ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಉದಯ್ ಸಾಮಂತ್ ಅವರ ನೇತೃತ್ವದಲ್ಲಿ ಬಹುತೇಕ 22 ಶಾಸಕರು ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದಾವೆ ಅನ್ನುವ ಮಾಹಿತಿಯನ್ನು
ಆದಿತ್ಯ ಠಾಕ್ರೆ ಹಂಚ್ಕೊಳ್ಳೋದ್ರ ಮೂಲಕ ಶೀಘ್ರದಲ್ಲಿಯೇ ಏಕನಾಥ್ ಶಿಂದೆ ಅವರ ಒಂದು ಏನು ಶಿವಸೇನೆ ಇಬ್ಬಾಗ ಆಗ್ತಕ್ಕಂಥ ಸಾಧ್ಯತೆಗಳ ಚಿತ್ರಣವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಈ ಮೂಲಕ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣವನ್ನು ಒಂದು ತೊರೆದು 40 ಶಾಸಕರನ್ನ 2022 ಚುನಾವಣೆಯ ಇಸ್ವಿಯ ಸಂದರ್ಭದಲ್ಲಿ ಹೊರಗೆ ಕರ್ಕೊಂಡು ಬಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಏಕನಾಥ್ ಶಿಂದೆ ಅವರಿಗೆ ಇದೀಗ ತಮ್ಮದೇ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೈಗಾರಿಕಾ ಸಚಿವ ಉದಯ್ ಸಾಮಂತ್ ಅವರ ನೇತೃತ್ವದಲ್ಲಿ ಸುಮಾರು 22 ಶಾಸಕರು BJPಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ಈ ಏಕನಾಥ್ ಶಿಂದೆಯ ಬಣ ಬಹುತೇಕ ಇಬ್ಬಾಗ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ. ಮಹಾರಾಷ್ಟ್ರದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಿದ್ದಾವೆ. ಒಂದು ಕಡೆ ದೇವೇಂದ್ರ ಫಡ್ನವೀಸ್ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದೊಂದಿಗೆ ನಿಕಟ ಸಂಪರ್ಕವನ್ನು ಸಾಧಿಸ್ತಾ ಇದ್ದು, ಆ ಒಂದು ಉದ್ಧವ್ ಠಾಕ್ರೆ ಬಣ ಕೂಡ BJPಯ ನೇತೃತ್ವದ ಒಂದು ಮಹಾಯುತಿಗೆ ಬೆಂಬಲವನ್ನು ಕೊಡ್ಬೋದು ಅನ್ನುವ ಮಾತುಗಳು ಏನು ಕೇಳಿ ಬರ್ತದವೆ. ಈ ಮೂಲಕ ಇಂಡಿ ಮೈತ್ರಿಕೂಟಕ್ಕೂ ಕೂಡ ಬಹುದೊಡ್ಡ ಒಂದು ಶಾಕನ್ನು ಉದ್ಧವ್ ಠಾಕ್ರೆ ಬಣ ಕೊಡುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಈ ನಡುವೆ ಶಿಂದೆ ಬಣ ಇಬ್ಬಾಗ ಆಗೋದ್ರ ಮೂಲಕ ದೇವೇಂದ್ರ ಫಡ್ನವೀಸ್ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅನ್ನುವ ಒಂದು ಮಾಹಿತಿಯನ್ನು ಆದಿತ್ಯ ಠಾಕ್ರೆ ಹಂಚ್ಕೊಳ್ಳೋದ್ರ ಮೂಲಕ ಏಕನಾಥ್ ಶಿಂದೆ ಅವರಿಗೆ ಬಹುದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಶಿಂದೆ ಬಣ ಇಬ್ಬಾಗ ಆಗೋದ್ರ ಮೂಲಕ ದೇವೇಂದ್ರ ಫಡ್ನವೀಸ್ ಏನು ಶಿವಸೇನೆಯನ್ನು ಮಹಾರಾಷ್ಟ್ರದಲ್ಲಿ ಇಬ್ಬಾಗ ಮಾಡ್ತಾರಾ, ಆ ಮೂಲಕ ಏಕನಾಥ್ ಶಿಂದೆ ಈ ಮಹಾಯುತಿ ಒಕ್ಕೂಟದಿಂದ ಹೊರಗೆ ಬರ್ತಾರಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.